ಜಾತಕದಲ್ಲಿ ಗುರು ನೀಚನಾಗಿದ್ರೆ, ಪಾಪಸ್ಥಾನದಲ್ಲಿದ್ರೆ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳಿಂದ ತೊಂದರೆಗಳಾಗಬಹುದು. ಗುರು ಏನಾದರೂ ಜಾತಕದಲ್ಲಿ ನೀಚನಾಗಿದ್ರೆ, ಅಶುಭ ಸ್ಥಾನದಲ್ಲಿದ್ರೆ ಸಮಸ್ಯೆಗಳನ್ನ ಇವರು ಅನುಭವಿಸಬೇಕಾಗ್ತದೆ. ಪುನರ್ವಸು ಇಟ್ಸ್ ಎ ಧರ್ಮ ನಕ್ಷತ್ರ. ಅದರಿಂದ ಎಷ್ಟು ಚೆನ್ನಾಗಿ ನೀವು ಧರ್ಮವಾಗಿ ಬದುಕ್ತೀರಿ ಅಷ್ಟು ಇವ್ರದ್ದು ಚೆನ್ನಾಗಿರುತ್ತೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ಓಂ ನಮೋ ಭಗವತೆ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂಥ ಮಲೆ ಮಹದೇಶ್ವರನ ಮನದಲ್ಲಿ ನೆನೆಯುತ್ತಾ ವಿದ್ಯಾ ಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಮಾಯಕಾರ ಟಿವಿ ಯೂಟ್ಯೂಬ್ ಚಾನಲ್ನ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ. ಮತ್ತು ಇದೇ ಡಿಸೆಂಬರ್ 27ನೇ ತಾರೀಕು ನಿಗೂಢ ಪ್ರಶ್ನೆಶಾಸ್ತ್ರ ತರಗತಿ ಇರ್ತದೆ. ರಮಲಶಾಸ್ತ್ರ, ತಾಂಬೂಲ ಶಾಸ್ತ್ರ, ಕವಡೆ ಶಾಸ್ತ್ರ, ಹೀಗೆ ಅನೇಕ ಬೇರೆ ಬೇರೆ ಶಾಸ್ತ್ರಗಳನ್ನು ಅವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ, ಅವತ್ತಿನ ತರಗತಿಯಲ್ಲಿ ತಿಳಿಸ್ಕೊಡ್ತೇನೆ. ಯಾರಿಗೆಲ್ಲ ಆಸಕ್ತಿ ಇದೆ ಅವರು ಅಡ್ಮಿಷನ್ ಆಗಿ ಅಂತ ಹೇಳ್ತಾ ಇವತ್ತು ಪುನರ್ವಸು ನಕ್ಷತ್ರದ ಬಗ್ಗೆ ಮಾತಾಡ್ತಾ ಹೋಗೋಣ. ನೋಡಿ, ಪುನರ್ವಸು ನಕ್ಷತ್ರದ ಅಧಿಪತಿ ಬಂದು ಗುರು. ಗುರು ಅಂದರೆ ಯಾರೆಲ್ಲ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಿರೋ ಧರ್ಮವಾಗಿ ಬದುಕನ್ನು ಕಟ್ಟಿಕೊಂಡ್ರೆ ಅದ್ಭುತವಾದಂತಹ ಜೀವನ ಆಗತ್ತೆ. ಅಧರ್ಮದ ನಡೆಯನ್ನು ಇಟ್ಟರೆ ಅವರು ಲೈಫಲ್ಲಿ ತುಂಬ ಸ್ಟ್ರಗಲ್ಸನ್ನು ಅವರು ಮಾಡಬೇಕಾಗ್ತದೆ. ಶಾರ್ಟ್ ಟರ್ಮ್, ಈಗ ಎಕ್ಸಾಂಪಲ್ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರು ಜೂಜಾಡಕ್ಕೆ ಹೋಗೋದು, ಇಸ್ಪಿಟ್ ಆಡೋದು, ಕಾರ್ಡ್ಸ್ ಆಡೋದು, ಯಾವುದಕ್ಕೋ ದುಡ್ಡು ಕಟ್ಟೋದು, ಯಾವುದೋ ದುಡ್ಡು ಈ ಥರದ್ದು ಯಾವುದೂ ಆಗಲ್ಲ. ಈ ಥರದ್ದು ಮಾಡಿದ್ರೆ ಆರಂಭದಲ್ಲಿ ಏನೋ ಒಂಚೂರು ಬಂದರೂ ಲಾಸ್ಟ್ ತುಂಬ ಪ್ರಾಬ್ಲಮ್ಸನ್ನು ಇವರು ಅನುಭವಿಸ್ಬೇಕಾಗ್ತದೆ. ಪುನರ್ವಸು ಇಟ್ಸ್ ಎ ಧರ್ಮ ನಕ್ಷತ್ರ. ಅದರಿಂದ ಎಷ್ಟು ಚೆನ್ನಾಗಿ ನೀವು ಧರ್ಮವಾಗಿ ಬದುಕ್ತೀರಿ, ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬದುಕ್ತೀರಿ, ಪರಿಶ್ರಮದಿಂದ ಬದುಕ್ತಿರೋ ಅಷ್ಟು ಇವ್ರದ್ದು ಚೆನ್ನಾಗಿರುತ್ತೆ. ಈ ನಕ್ಷತ್ರದ ದೇವತೆ ಬಂದು ಪುನರ್ವಸು ದೇವಿ ಅಥವಾ ಅದಿತಿ ಅಂತ ಕರಿತೀವಿ. ನೀವು ಪಾರ್ವತಿಯನ್ನು ಕೂಡ ವಿಶೇಷವಾಗಿ ಈ ನಕ್ಷತ್ರದವರು ಪೂಜೆ ಮಾಡ್ಬೋದು. ಜೊತೆಗೆ ಈ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರಿಗೆ ಕಿವಿ, ಗಂಟ್ಲು, ತೋಳು, ಎದೆ, ಹೊಟ್ಟೆ ಮೇಲ್ಭಾಗ ಮೆಡಿಕಲ್ ಅಸ್ಟ್ರಾಲಜಿ ಪ್ರಕಾರ ಬರೋದ್ರಿಂದ ಈ ಗುರು ಏನಾದರೂ ಜಾತಕದಲ್ಲಿ ನೀಚನಾಗಿದ್ದರೆ, ಅಶುಭ ಸ್ಥಾನದಲ್ಲಿದ್ದರೆ, ಪಾಪಗ್ರಹಗಳ ಸಂಬಂಧ ಬಂದಿದ್ದರೆ ಇವರು ಸ್ವಲ್ಪ ಕಿವಿಗೆ ಸಂಬಂಧಪಟ್ಟಂಥದ್ದು, ಗಂಟ್ಲು, ತೋಳು, ಎದೆ, ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಇವರು ಅನುಭವಿಸ್ಬೇಕಾಗ್ತದೆ. ಇನ್ನು ಈ ನಕ್ಷತ್ರದಲ್ಲಿ ಯಾರೆಲ್ಲ ಹುಟ್ಟಿದಾರಪ್ಪ ಅಂದರೆ ಶ್ರೀರಾಮಚಂದ್ರ, ರಾಮ ಜಯ ರಾಮ. ರಾಮ ಹುಟ್ಟಿರುವಂಥದ್ದು, ಕಾಮಧೇನು ಹುಟ್ಟಿರುವಂಥದ್ದು, ವಶಿಷ್ಠ ಮಹರ್ಷಿಗಳು, ರಮಣ ಮಹರ್ಷಿಗಳು ಎಲ್ಲರೂ ಕೂಡ ಇದೇ ನಕ್ಷತ್ರದಲ್ಲಿ ಜನನ ಆಗಿರುವಂಥದ್ದು. ನೋಡಿ, ನಿಮ್ಮ ನಕ್ಷತ್ರ ಎಷ್ಟು ಪವರ್ಫುಲ್ ನಕ್ಷತ್ರ, ಎಂಥ ಪವರ್ಫುಲ್ ವ್ಯಕ್ತಿಗಳು, ದೈವ ಸಂಭೂತರೆಲ್ಲ ಹುಟ್ಟಿರುವಂಥದ್ದು ಇದೇ ಪುನರ್ವಸು ನಕ್ಷತ್ರದಲ್ಲಿ. ನೋಡಿ, ಈ ನಕ್ಷತ್ರದ ಬಣ್ಣ ಹಳದಿ ಬಣ್ಣ. ಇವ್ರಿಗೆ ಲಕ್ಕಿ ಕಲರ್ಸ್ ಅಂತ ಬಂದರೆ ಗೋಲ್ಡನ್ ಕಲರ್ ಅಥವಾ ಹಳದಿ ಬಣ್ಣ, ಆಕಾಶ ನೀಲಿ, ಇದೆಲ್ಲವೂ ಕೂಡ ಇವರಿಗೆ ಒಂದು ಅದೃಷ್ಟವನ್ನು ಕೊಡುವಂಥದ್ದು. ಮತ್ತು ಲಕ್ಕಿ ನಂಬರ್ಸ್ ಅಂತ ಬಂದರೆ 1, 3, 2 ಈ ಎಲ್ಲ ನಂಬರ್ಸ್ಗಳು ಕೂಡ ಇವರಿಗೆ ಲಕ್ಕಿ ನಂಬರ್ಸ್ ಆಗ್ತದೆ. ಸೋಮವಾರ, ಭಾನುವಾರ, ಗುರುವಾರ ಅತ್ಯಂತ ಶುಭವಾರಗಳು ಇವರಿಗೆ. ಈ ವಾರ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅನುಕೂಲ ಇವ್ರಿಗೆ ಆಗ್ತದೆ. ಮತ್ತು ಅದೃಷ್ಟದ ರತ್ನ ಅಂತ ಬಂದಾಗ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರಿಗೆ ಕನಕ ಪುಷ್ಯರಾಗ ರತ್ನ ಇವರಿಗೆ ಇಸ್ ಗುಡ್. ಹಳದಿ ಪುಷ್ಯರಾಗ ಅಂತ ಏನು ಹೇಳ್ತೀವಿ ಅದು ಇವ್ರಿಗೆ ಅನುಕೂಲ ತಂದು ಕೊಡುತ್ತೆ. ತತ್ವ ಅಂತ ಬಂದಾಗ ಸೇಮ್ ಟೈಮ್ ಇದು ಕೂಡ ಜಲತತ್ವದ ನಕ್ಷತ್ರ. ಇಸ್ ಎಮೋಷನಲ್ ಜಾಸ್ತಿ ಇರ್ತದೆ, ಪ್ರೀತಿ ವಿಶ್ವಾಸ ಜಾಸ್ತಿ ಇರ್ತದೆ, ಮತ್ತು ಹಿರಿಯರಿಗೆ ಗೌರವ ಕೊಡುವಂಥದ್ದು ಅಥವಾ ಎಮೋಷನಲ್ ಕನೆಕ್ಷನ್ಸು ನೋಡ್ಕೋಬೇಕು, ಜವಾಬ್ದಾರಿ ತಗೋಬೇಕು ಅನ್ನುವಂಥ ಗುಣಧರ್ಮಗಳು ಇವರಿಗೆ ಇರ್ತದೆ. ಇನ್ನು ಯಾವುದೇ ತಿಂಗಳಲ್ಲಿ 1ನೇ ತಾರೀಕು, 28ನೇ ತಾರೀಕು ಇಟ್ ಈಸ್ ವೆರಿ ಗುಡ್ ಡೇ, ಇವರಿಗೆ ತುಂಬ ಚೆನ್ನಾಗಿರುತ್ತೆ. 10ನೇ ತಾರೀಕು ಕೂಡ ಒಳ್ಳೆಯದು. 3ನೇ ತಾರೀಕು, 21ನೇ ತಾರೀಕು, 30ನೇ ತಾರೀಕು ಈ ಡೇಟ್ಸ್ಗಳೆಲ್ಲ ಇವರಿಗೆ ತುಂಬ ಅದೃಷ್ಟವನ್ನು ತಂದು ಕೊಡುವಂಥದ್ದು. ಮತ್ತು 2ನೇ ತಾರೀಕು ಇವ್ರಿಗೆ ರಿಸಲ್ಟ್ ಕೊಡುತ್ತೆ. 20ನೇ ತಾರೀಕು ಕೂಡ ಇವ್ರಿಗೆ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. 11ನೇ ತಾರೀಕು ಕೂಡ ಇವರಿಗೆ ಅನುಕೂಲವನ್ನು ತಂದು ಕೊಡುತ್ತೆ.
ಮತ್ತು ಭಾನುವಾರ, ಸೋಮವಾರ, ಗುರುವಾರ ಕೂಡ ಇವರಿಗೆ ಶುಭ ಫಲವನ್ನು ಕೊಡ್ತದೆ. ಯಾವುದೇ ಮುಖ್ಯವಾದ ಕೆಲಸ ಕಾರ್ಯಾದಿಗಳನ್ನು ಮಾಡಬೇಕು ಅಂದರೆ ಇವರು ಈ ದಿನಗಳಲ್ಲಿ ಮಾಡಬಹುದು. ನೋಡಿ, 30ರಿಂದ 40ನೇ ವಯಸ್ಸಿದೆಯಲ್ಲ, ಈ ಟೈಮಲ್ಲಿ ಸ್ವಲ್ಪ ಕೆಟ್ಟ ಆಸಕ್ತಿ, ಶಾರ್ಟ್ ಟರ್ಮಲ್ಲಿ ದುಡ್ಡು ಸಂಪಾದನೆ ಮಾಡಬೇಕು, ಏನು ಶಾರ್ಟ್ ಕಟ್ಟಲ್ಲಿ ಮಾಡಬೇಕು ಅನ್ನುವಂಥ ಒಂದಷ್ಟು ದುಷ್ಟ ಪರಿಣಾಮಗಳು, ಪಾಪಕರ್ಮಗಳನ್ನು ಮಾಡುವಂಥ ಪರಿಸ್ಥಿತಿ ಬರ್ತದೆ. ಎಚ್ಚರಿಕೆಯಿಂದ ಇರಿ. ಆದರೆ ಆಫ್ಟರ್ 40 ನಿಮಗೆ ಅದು ರಿಯಲೈಸ್ ಆಗುತ್ತೆ. ಅದಾದ ಮೇಲೆ ನಿಮಗೆ ಸ್ವಂತ ಸಂಪಾದನೆ ಮಾಡಬೇಕು, ದುಡಿಬೇಕು, ಚೆನ್ನಾಗಿರ್ಬೇಕು ಅನ್ನುವಂಥ ಮನೋಭಾವ ಕೂಡ ನಿಮಗೆ ಬರ್ತದೆ. ಓವರಾಲ್ ಈ ನಕ್ಷತ್ರ ಬಂದು 96 ಇಯರ್ಸ್, 96 ವರ್ಷ ಆಯಸ್ಸಿರುವಂಥದ್ದು. ಜಾತಕದಲ್ಲಿ ಗುರು ನೀಚನಾಗಿದ್ದರೆ, ಪಾಪಸ್ಥಾನದಲ್ಲಿದ್ದರೆ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳಿಂದ ತೊಂದರೆಗಳಾಗಬಹುದು. ಈ ಜಾತಕಕ್ಕೆ ಒಂದಷ್ಟು ಫಲವನ್ನು ಹೇಳ್ತಾ ಹೋಗ್ತಾರೆ. ನೋಡಿ, ಜನ್ಮಾದಶಾದಿ ನಾಸರಿಷ್ಠಾನಿ, ಜನನದ 10ನೇ ದಿನದವರೆಗೂ ಕೂಡ ಸ್ವಲ್ಪ ಇವರಿಗೆ ತೊಂದರೆ ಇರ್ತದೆ. ವರ್ಷತ್ರಯ ಮಧ್ಯೆ ಅಕ್ಷಿರೋಗ, 3ನೇ ವಯಸ್ಸಲ್ಲಿ ಕಣ್ಣಿಗೆ ಸಂಬಂಧಪಟ್ಟಂಥ ತೊಂದರೆ. ಪಂಚಮ ವರ್ಷ ರಿಪುಭಯಂ, 5ನೇ ವರ್ಷದಲ್ಲಿ ಸ್ವಲ್ಪ ನಿಮ್ಮ ತಂದೆ ತಾಯಿ ಇರುವಂಥ ಶತ್ರುಗಳ ಬಾಧೆ, ದೃಷ್ಟಿ ಬಾಧೆಗಳು ನಿಮ್ಮ ಮೇಲೆ ಉಂಟಾಗ್ತದೆ. ಸಪ್ತಮೇ ವರ್ಷ ಅಪಮೃತ್ಯು ಭಯಂ, 16ನೇ ವಯಸ್ಸಲ್ಲಿ ಸ್ವಲ್ಪ ಕಂಟಕಗಳನ್ನು ಅನುಭವಿಸುವಂಥದ್ದು. ಪಂಚವಿಂಶತಿ ವರ್ಷ ಸರ್ಪಭಯಂ, ನೋಡಿ ಸರ್ಪಬಾಧೆ 25ನೇ ವರ್ಷದಲ್ಲಿ, ಅಥವಾ ವಿಷಜಂತುಗಳ ಭಯ ಅಥವಾ ಫುಡ್ ಪಾಯ್ಸನ್ ಆಗುವಂಥದ್ದು, ಆರೋಗ್ಯ ಕೆಡುವಂಥದ್ದು ಆಗ್ತದೆ. ತ್ರಿಚತ್ವಾರಿಂಶತಿ ವರ್ಷೆ ಚತುಷ್ಪಾದಯಂ, ಅಂದರೆ ಇಲ್ಲಿ ಏನು ಹೇಳ್ತಾನೆ, 34ನೇ ವಯಸ್ಸಲ್ಲಿ ಜಂತು ಭಯ ಬರ್ಬೋದು, ವಾಹನ ಭಯ ಬರ್ಬೋದು, ಕಂಟಕಗಾದಿಗಳು ಬರ್ಬೋದು. ಜೊತೆಗೆ 52ನೇ ವಯಸ್ಸಲ್ಲಿ ಪುತ್ರ ನಷ್ಟವು, ಅಂದರೆ ನಿಮ್ಗೆ 52ನೇ ವಯಸ್ಸಲ್ಲಿ ಆಗಿದ್ದಾಗ ನಿಮ್ಮ ಮಗುಗೆ ಏನೋ ತೊಂದರೆ ಆಗಿ ಅದರಿಂದ ನೋವನ್ನು ಅನುಭವಿಸುವಂಥ ಒಂದು ಪರಿಸ್ಥಿತಿ ಬರ್ತದಂತೆ. 70ನೇ ವಯಸ್ಸಲ್ಲಿ ಮೃತ್ಯು ಭಯವು, ಇದನ್ನ ದಾಟಿದ್ರೆ 90+ ಇಯರ್ಸ್ ನಿಮಗೆ ಆಯುಷು, ಆರೋಗ್ಯ ಇರುವಂಥದ್ದನ್ನ ಇದು ಇಂಡಿಕೇಟ್ ಮಾಡ್ತಾ ಇದೆ. ಇನ್ನು ಈ ಪುನರ್ವಸು ನಕ್ಷತ್ರ ಇದೆಯಲ್ಲ, ಈ ಪುನರ್ವಸು ನಕ್ಷತ್ರ ಬಹಳ ವಿಶೇಷವಾಗಿರುವಂತಹ ಒಂದು ನಕ್ಷತ್ರ. ಇಲ್ಲಿ ರೋಹಿಣಿ, ಮೃಗಶಿರ, ಆರಿದ್ರ ಹೇಗೆ ಫಲವನ್ನು ಕೊಡ್ತದೋ, ಅಥವಾ ಅಶ್ವಿನಿ, ಭರಣಿ, ಕೃತಿಕ ಹೇಗೆ ಫಲವನ್ನು ಕೊಡ್ತದೋ, ಅದೇ ರೀತಿ ಪ್ರತಿಯೊಂದು ಸೆಟ್ ಆಫ್ ನಕ್ಷತ್ರಗಳು ಅದರ ರಿಸಲ್ಟ್ನ ಕೊಡ್ತಾ ಹೋಗ್ತದೆ. ಪುನರ್ವಸು ನಕ್ಷತ್ರ 1ನೇ ಪಾದ ಬಹಳ ವಿಶೇಷವಾಗಿ ಕೋಪ, ಮುಂಗೋಪ, ಶಾರ್ಟ್ ಟೆಂಪರು, ಸಡನ್ ಡಿಸಿಷನ್ನು. ಅದೇ 2ನೇ ಪಾದ ಹಾರ್ಡ್ ವರ್ಕಿಂಗು, 3ನೇ ಪಾದ ಇಟ್ ಇಸ್ ಎ ವೆರಿ ಸ್ಮಾರ್ಟ್ ವರ್ಕು, 4ನೇ ಪಾದ ಎಮೋಷನ್ಸು. ಈ ಥರ ಮಲ್ಟಿಪಲ್ ಆಗಿ ಈ ನಕ್ಷತ್ರಗಳು ರಿಸಲ್ಟನ್ನು ಕೊಡ್ತಾ ಹೋಗ್ತದೆ. ಇಲ್ಲಿ ಪ್ರತಿಯೊಂದು ಪಾದಗಳಿಗೂ ಕೂಡ ಬಹಳ ಡೀಟೇಲ್ಡ್ ಆದಂತಹ ಫಲಾಫಲಗಳಿದೆ. ಅದನ್ನು ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ಈ ಸಂಚಿಕೆಯಲ್ಲಿ ಈ ವಿಚಾರ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ಯಾವುದೇ ಜಾತಕ ವಿಶ್ಲೇಷಣೆ, ಜಾತಕ ತೋರಿಸ್ಬೇಕು, ಮುಹೂರ್ತಾದಿಗಳನ್ನು ನಿರ್ಣಯ ಮಾಡಬೇಕು ಅಂದರೆ ಭೇಟಿ ಮಾಡಿ. ನಮಸ್ಕಾರ.